ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ನಗರದಲ್ಲಿ ನೇಕಾರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಕುಳಿತಿರುವ ನೇಕಾರರು ಕೈಮಗ್ಗ ಅಭಿವೃದ್ಧಿ ನಿಗಮದಲ್ಲಿ ನೇಕಾರಿಕತೆ ಮಾಡುತ್ತಿರುವ ನೇಕಾರರಿಗೆ ನಿವೇಶನ ಹಂಚಿಕೆ ಮತ್ತು ಸಿಟಿಯ ಸುತಾರ ಒದಗಿಸಬೇಕೆಂದು ಹಾಗೂ 55 ವರ್ಷ ಮೇಲ್ಪಟ್ಟ ನೇಕಾರರಿಗೆ 5,000 ರೂಪಾಯಿ ಮಾಸಾಶನ ಜಾರಿ ಮಾಡಬೇಕು ಎಂದು ಹಲವಾರು ಬಾರಿ ಸ್ಥಳೀಯ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿದರು. ನಮ್ಮ ಕಡೆ ಯಾರೊಬ್ಬರೂ ಗಮನ ಹರಿಸಿಲ್ಲ ಎಂದು ನಮ್ಮ ನೇಕಾರರ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಒಂದಾಗಿ ಒಂದಾಗಿ ಗಾಂಧಿ ನಿನ್ನ ನಾಡಿನಲ್ಲಿ ಗಾಂಧಿ ನಿನ್ನ ನಾಡಿನಲ್ಲಿ ಗಾಂಧಿ ನಿನ್ನ ನಾಡಿನಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘಕ್ಕೆ ನೇಕಾರರ ಹೋರಾಟಕ್ಕೆ ನೇಕಾರರ ಹೋರಾಟಕ್ಕೆ. ಇವತ್ತು ಎಷ್ಟನೇ ದಿವಸದ ಹೋರಾಟ ತಮ್ಮದು? ಯಾವ್ದ್ರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ? ಇವತ್ತಿಲ್ಲಿ 16ನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಒಳಗೆ ನಾವು ಅದೇವ್ ಸರ. ಇದೇ ರೀತಿಯಾಗಿ 2017-18ರಾಗೂ ಸಹಿತ 17 ದಿನ ನಾವು ಗಂಜಿ ಹೋರಾಟವನ್ನು ಮಾಡಿದ್ವಿ. ಆಮೇಲೆ ಮೊನ್ನೆ ಹುಬ್ಬಳ್ಳಿವರೆಗೆ ಪಾದಯಾತ್ರೆ ಮಾಡಿದ್ವಿ. ಹಾಗೇನೆ ಇನ್ನೂ ಅನೇಕ ಬೇರೆ ಬೇರೆ ರೀತಿಯ ಹೋರಾಟಗಳನ್ನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಿದ್ವಿ. ಹಾಗೆ ಅನೇಕ ಹೋರಾಟಗಳ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರೆಗೆ ನೇಕಾರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಬೇಕಂತೇಳಿ ಹೋರಾಟ ಮಾಡಾಕತ್ತೀವಿ. ಆದ್ರೆ ಇಲ್ಲಿ ಅನೇಕ ನೂರಾರು ಜನರಿಗೆ ನಿವೇಶನಗಳಿಲ್ಲ. ಆಮೇಲೆ ಇರುವಂತಹ ನೇಕಾರರಿಗೆ 300-400 ಕುಟುಂಬಗಳವ, ಅವರಿಗೆ ಸಿಟಿಯ ಸುತಾರಗಳಿಲ್ಲ. ಇದರಿಂದ ಏನಾಗಿತ್ತು ಅಂದ್ರೆ ಮೂಲಭೂತ ಸೌಲಭ್ಯಗಳಿಂದ ನಾವೆಲ್ಲ ವಂಚಿತರಾಗಿವಿ. ಈಗ ಸಾಮೂಹಿಕ ಶೌಚಾಲಯಗಳದಾವ ಇಲ್ಲಿ. ಆ ಶೌಚಾಲಯ ಒಳಗೆ ಸರಿಯಾಗಿ ನೀರು ಇರಂಗಿಲ್ಲ. ಇಂಥ ಸಮಸ್ಯೆಗಳನ್ನು ಎದುರಿಸಿಕೊಂಡು ನಾವು ಇಲ್ಲಿ 40 ವರ್ಷ ಆತು ಅದೀವಿ. ಇನ್ನೂ ಕೂಡ ಇದಕ್ಕೆ ಸಮರ್ಪಕ ಯೋಜನೆಗಳನ್ನು ದೊರಕಿಸಿಕೊಡುವಲ್ಲಿ ಸರ್ಕಾರ ವಿಫಲ ಆಗೈತಿ. ಇಲ್ಲಿರುವ ಶಾಸಕರು ಕೂಡ ವಿಫಲ ಆಗ್ಯಾರ. ನಮ್ಮೇಲೆ ನಮ್ಮ ಜವಳಿ ಸಚಿವರು ಏನದಾರ ಇನ್ನೂವರೆಗೂ ಕೂಡ ಒಂದು ಸಂದೇಶವನ್ನು ಕೂಡ ಯಾವುದೇ ಅಧಿಕಾರಿ ಮೂಲಕ ಕಳಿಸಲಾರ್ದ ನೇಕಾರರನ್ನ ಬಹಳಷ್ಟು ಒಂದು ಹೀನಾಯವಾಗಿ ನೋಡುವಂತ ಕೆಲಸ ಮಾಡಾಕತ್ತಾರ. ಅದಕ್ಕೆ ಇವತ್ತು 16ನೇ ದಿನ ಏನು ಹೋರಾಟ ಐತಿ, ಇನ್ನು 2-3 ದಿನದೊಳಗೆ ನಾವು ರಸ್ತೆಗಿಳದ ಬೀದಿಗಿಳದ ದೊಡ್ಡ ಪ್ರಮಾಣ ಪ್ರತಿಭಟನೆಯನ್ನು ಕೂಡ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಜಾಗೃತಿಯನ್ನು ಗೊಳಿಸುವ ಸಲುವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮಾಧ್ಯಮದ ಮೂಲಕ. ಹಾಗೇನೆ ಈಗ 13-12-2024 ಅಧಿವೇಶನ ಏನು ಪ್ರಾರಂಭ ಆಗಿರ್ತೈತಿ, ಆ ಸಮಯದಲ್ಲಿ ಸುವರ್ಣಸೌಧ ಎದುರಿಗೆ ಇಡೀ ರಾಜ್ಯದ ನೇಕಾರರು ಸಾವಿರಾರು ಜನ, ನಾವು ಒಂದು 5,000-6,000 ಜನ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆಮೇಲೆ 8ನೇ ತಾರೀಕಿನಿಂದ ಚಿಕ್ಕೋಡಿ, ಮಾನಕಾಪುರ್, ನೇಜ್, ಡೋಣೆವಾಡಿ ಆ ಕಡೆಯಿಂದ ಒಂದು 500-600 ಜನ ಪಾದಯಾತ್ರೆ ಮೂಲಕ ಪ್ರಾರಂಭ ಮಾಡಿ 13ನೇ ತಾರೀಕಿಗೆ ನಾವೆಲ್ಲರೂ ಸುವರ್ಣಸೌಧ ಮುಂದೆ ಕೂಡಾಕತ್ತೀವಿ. ಈ ಎಲ್ಲ ವಿಚಾರಗಳು ಈ ಹೋರಾಟದ ಮೂಲಕ ಇವತ್ತಿನ ತನಕ ಪ್ರಾರಂಭದಾವ. ಹಾಗೇನೆ ಈ KHDCಯಲ್ಲಿ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತಿ. ಅದನ್ನ ತನಿಖೆಗೆ ಒಳಪಡಿಸಬೇಕಂತೇಳಿ ಸರ್ಕಾರಕ್ಕೆ ಒಂದು 2 ವರ್ಷದಿಂದ ಹೇಳಾಕತ್ತೀವಿ. ಸರ್ಕಾರ ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಕೂಡ ನಮ್ಮ ನೇಕಾರಿಗೆಲ್ಲ ಬೇಸರ ತಂದೈತಿ. ಇಲ್ಲಿ ಏನಾಗೈತಂದ್ರೆ ಇಡೀ ರಾಜ್ಯದೊಳಗೆ ಸಕ್ಕರೆ ಸಚಿವರು ಕೇವಲ ಸಕ್ಕರೆಯನ್ನು ಮೇಯ್ಕೊತ್ಕೊಂತಾರ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಅಬಕಾರಿ ಬಗ್ಗೆ ಚಿಂತನೆ ಮಾಡಾಕತ್ಯಾರ. ಹಿಂಗಾಗಿ ಬಾಗಲಕೋಟೆ ಜಿಲ್ಲೆಯ ನೇಕಾರರು ಬಹಳಷ್ಟು ಇವತ್ತ ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ ಅಂತೇಳಿ ಈ ಮಾಧ್ಯಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ಕೂತದ್ ನೀವು ಯಾವ ಉದ್ದೇಶಕ್ಕೆ ಹೋರಾಟ ಕೂತೀರಿ? ಇವತ್ತು ನಾವು ಮನಿ ಇಲ್ರಿ, ನಮಗ ಮನಿ ಬೇಕಂತ ಹೇಳ್ಕೊಂತೇವ್ರಿ. 25 ವರ್ಷ ಆತ್ರಿ ನಮ್ಗ ಮನಿಗಳು ಇಲ್ರಿ. ನಾವು ಬಾಡಿಗೆ ಮನೆ ಆಗದೀವ್ರಿ. ಆಮ್ಯಾಗ ಪಾಸ್ಬುಕ್ ಆಗಿ 10-12 ವರ್ಷ ಆದವ್ರಿ. ನಮ್ಗ ಮನಿ ಕೊಡ್ತೀವಿ ಅನ್ಕೊಂತನ ಬಂದ್ರಿ. ಅವು ಬಾಡಿಗೆ ಮನ್ಯಾಗ ಮಗ ಹಾಕಿದ ಕೂಡಲೇ ಅವ್ರ ತೆಗೀರಿ, ಅಲ್ಲಿ ಇದನ್ ಮಾಡ್ರಿ, ಈಗ ತೆಗೀರಿ, ಅಲ್ಲಿ ಹಾಕ್ರಿ, ಇತ್ತಾಗ ಹಾಕ್ರಿ. ನೀವು ಬಾಡಿಗೆ ಮಗ ಹಾಕ್ತಾನಂದ್ರ ನಮಗ್ ಬಾಡಿಗೆ ಯಾರು ಕೊಡ್ವಾರ್ರಿ. ಮತ್ತ ನಾವ್ ತಗದ ತಗೊಂಡ್ ತಿರ್ಗಾಡೋದು ಬಾಳ ಪರಿಸ್ಥಿತಿ ಒಳಗ ಆಗೇತ್ರಿ ನಮ್ದ. ಮತ್ತ ಇವ್ರು ಪೆನ್ಷನ್ ಕೊಡ್ತೀವಿ, 55 ವರ್ಷ ಆದವ್ರಿಗೆ 50 ವರ್ಷ ಆದವ್ರ ಪೆನ್ಷನ್ ಕೊಡ್ತೀವಿ ಅಂದ್ರು ಅದು ಇಲ್ರಿ. ಆಮ್ಯಾಗ ಇವ್ರು ಸಿಟಿ ಉತ್ತಾರ ಕೊಡ್ತಾನಂದ್ರಿ ಅದು ಇಲ್ರಿ. ಈಗ ನಮ್ ತಂದೆ ತಾಯಿಗಳು ಎಲ್ಲಾರು ಅದನ್ನ ಕೇಳಿರಿ, ಅವ್ರು ಎಲ್ಲಾ ಏನ್ ಹೋಜಾ ವರ್ಷಿರ್ರಿ ಅದನ್ನೆಲ್ಲಾ ಮುಟ್ಟಿಸಿ ಹೋಗ್ಯಾರ್ರಿ. ಇದು ಎಲ್ಲಾ ಅವ್ರದ್ದು ಇದನ್ನ ಏನೇನ ನಾವು ಹಾಕಿದ್ರಿ ಅವ್ರ ನಮ್ಗ ದಂಡ ಇಷ್ಟ ಕೊಡ್ಬೇಕಂತ ಲೆಕ್ಕ ಪತ್ರ ಇತ್ರಿ. ಅದಕ್ ಕೊಟ್ಟಾರ್ರಿ. ಎಲ್ಲಾ ಮುಗಿದ್ರು ಸಕಟ 20 ವರ್ಷ ಆತ್ರಿ, 25 ವರ್ಷ ಆತ್ರಿ. ಅವ್ರು ಅದ್ ಬೋಜಾ ಮುಟ್ಟಿದ್ರು ಸಕಟ ನಮಗ ಸಿಟಿ ಉತ್ತಾರ ಇನ್ನೂ ಕೊಟ್ಟಿಲ್ರಿ ಸರ್. ಸುಮಿತ್ರಾ ಜಾಲಿಕಟ್ಟಿ. ನಾವು ಕೂತದ್ದು KHDC ಕಾಲನಿ. 16 ದಿವಸ ಆತ್ರಿ ನಾವು. ಇಲ್ಲಿ ನಮ್ಗ ಒಂದ್ 100 ಮಂದಿಗೆ ನಿವೇಶನ ಇಲ್ರಿ. ಈಗ ನಾವ್ 5-6 ವರ್ಷ ಆತ್ರಿ ನಾವು ಎಲ್ಲಾ ಕಡೆ ಹೋಗಿ ಕಾಗದ ಪತ್ರ ಕೊಟ್ಟಿವ್ರಿ. ಅದು ಮುಗಿತ್ರಿ. 16 ದಿವಸ ಆದ್ರೂ ಯಾವ ಅಧಿಕಾರಿನೂ ನಮಗ್ ಬಂದ್ ಏನು ಹೇಳಿಲ್ರಿ.
ನಾವ ಅವ್ರ ಬರ್ತಾರ ಹಾದಿ ನೋಡಿದಿವ್ರಿ. ಮುಂದ ಅವ್ರು ಇಲ್ಲಿ ಬರ್ಲೇ ಇಲ್ರಿ ಒಟ್ಟ. ಬರ್ಲ್ದಾಗನ ನಾವು ಒಂದ್ 4-5 ಮಂದಿ ಮುಖಂಡ್ರು ಕರ್ಕೊಂಡು ಹೋಗಿ 10 ಮಂದಿ ಏನೈತಿ ಬಂದಿವ್ರಿ. ಅಲ್ಲಿ ಅವ್ರ ಏನೈತಿ ಯಾವ್ದು ಮೆಮೆಲ್ ತಗೊಳಿಲ್ರಿ. ನಾನು ಅಧಿಕಾರದೊಳಗಿಲ್ಲ, ನನಗ ವಿರೋಧ ಪಕ್ಷದವ್ರದಿ ನಾವು ಹಿಂಗೆಲ್ಲಾ ಹೇಳಿದ್ರಿ ಅವ್ರು. ಹೇಳಿದ್ಗಳೇನ ನಾಂದ್ ಏನೈತಿ 9ನೇ ತಾರೀಕಿಗೆ ಅಧಿವೇಶನ ಐತಿ, ನನಗೇನ ಈಗಾಗಲೇ ಮನವಿ ಕೊಟ್ಟರ್ಲೆ, ಅದನ್ನ ಏನೈತಿ ನಾನು ಅಧಿವೇಶನದೊಳಗ ನಾ ಚರ್ಚೆ ಮಾಡ್ತಾನು ಅಂತ ಮಾತು ಅವ್ರು ನಮಗ್ ಕೊಟ್ಟಾರ್ರಿ. ಅಟ್ರ ಮ್ಯಾಲ ಮುಂದಿನ ಭರವಸೆ ನಮಗೇನು ಕೊಟ್ಟಿಲ್ರಿ. ನಾ ಹೇಳ್ತೇನ್ರಿ, ಆಗುದು ಬಿಡುದು ಅಲ್ಲಿದ ವಿಚಾರತ್ತೆ ನಮಗೇನೈತಿಲ್ಲ ಅವ್ರ ವಿಷಯ ಕೊಟ್ಟಾರ್ರಿ. ನಮ್ 16 ದಿನ ಆತ್ರಿ ಇವತ್ತಿಗೆ. ತಮ್ಮ ಹೆಸರು ರೀ? ರಾಜೇಶ್ವರಿ ಮಲ್ಲಪ್ಪ ಚೌಡಪ್ಪನವ್ರಿ. ನಾವ ಇಲ್ಲಿ KHDC ಮಕಾನ್ ಐತಿವ್ರಿ. ನಾವು ನಮಗ ಇರಾಕ ಮನಿ ಜಾಗ ಏನು ಇಲ್ರಿ. ಮತ್ ನಮಗ ಜಾಗ ಅಷ್ಟ ಕೊಟ್ರಂದ್ರ ನಮ್ಗ ಅನುಕೂಲ ಆಕತ್ರಿ. ಇಲ್ಲಿ ಐತ್ರಿ ಈಗ KHDC ಜಾಗ. ಅದ್ರಾಗಿಂದ ನಮಗ ಈಗ ಉಳ್ದ ನೇಕಾರ ಕೊಟ್ಟಾರ್ರಿ. ಅದ್ ನಮಗ್ ಕೊಟ್ರಂದ್ರ ಅನುಕೂಲ ಆಕತಿ. ನಾವು ಊಟಾನು ಇಲ್ಲೇ ಮಾಡ್ತೀವ್ರಿ. ಮತ್ ಮಲ್ಕೋದು ಇರೋದು ಎಲ್ಲಾ ರಾತ್ರಿ ಹಗಲಿ ಇಲ್ಲೇ ಅದೀವ್ರಿ. ಇಲ್ಲೇ ಅನ್ನ ಸಾಂಬಾರ್ ಮಾಡಿ ಇಲ್ಲೇ ಉಣ್ಕೋತ ಅದೀವ್ರಿ. ಮತ್ ನಮ್ಮ ಮಕ್ಕಳ ಸಾಲಿಗೆ ಹೋಗ್ತಾರ್ರಿ, ಹೋಗಿ ಬಂದ್ ಅವು ಇಲ್ಲೇ ಬರ್ತಾವ್ರಿ. ಇಲ್ಲೇ ಅದೀವ್ರಿ ನಾವು.